ಇನ್ನು ಗಣಿ ನಿಕ್ಷೇಪ ಪತ್ತೆ ಸರ್ವೆಗೆ ಹೋಗಿದ್ದಂತಹ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಜನರು ತೀವ್ರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಣಿ ನಿಕ್ಷೇಪ ಪತ್ತೆಗೆ ಸರ್ವೆಗೆ ಅಂತ ಅಧಿಕಾರಿಗಳು ಹೋಗಿದ್ರು. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ನೋಡ್ತಾ ಇದ್ದಂತೆ ಆಕ್ರೋಶಕ್ಕೆ ಮುಂದಾದರು. ಭೂಮಿಯಲ್ಲಿ ಇರುವಂತಹ ಖನಿಜದ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ ಅಂತ ಇಲಾಖೆ ಮುಂದಾಗಿತ್ತು. ಆದರೆ ಪರಮಾಣು ಅಣು ವಿದ್ಯುತ್ ಸ್ಥಾವರ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಖನಿಜ ನಿಕ್ಷೇಪ ಪತ್ತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಸಿಡಿಮಿಡಿಗೊಂಡ್ರು. ತಮ್ಮೂರ ಬಳಿಯಲ್ಲಿ ಅಂದರೆ ತಮ್ಮ ಊರಿನ ಬಳಿ ಅಣು ವಿದ್ಯುತ್ ಸ್ಥಾವರ ಬೇಡವೇ ಬೇಡ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಕಾರಣಕ್ಕಾಗಿ ನಿಕ್ಷೇಪ ಪತ್ತೆ ಸರ್ವೆಗೆ ಹೋಗಿದ್ದಂಥ ಅಧಿಕಾರಿಗಳಿಗೆ ಗ್ರಾಮಸ್ಥರು ತಡೆ ಒಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ಇದು ಅಣುಸ್ಥಾವರ ವಿದ್ಯುತ್ ಫ್ಯಾಕ್ಟ್ರಿ ಆಗುತ್ತಂತ ಮೊದಲ ಹೇಳಿದ್ರು. ನಾವು ಅದೇ ಹಿಂದಾಲೆ ಜಗ್ ಸಲ ಹೋರಾಟ ಮಾಡಿವಿ. ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿವಿ, DC ಅವರಿಗೆ ಕೊಟ್ಟಿವಿ, AC ಅವರಿಗೆ ಕೊಟ್ಟಿವ್ರಿ. ಆಯ್ತು ಇಲ್ಲಿ ಬರಲ್ಲ ಅಂತಂದೇಳಿ ಮತ್ತೆ ಬಂದವರು ಚೆಕ್ ಮಾಡಕತ್ತಾರ. ಏನ್ರಿ ಕೆಲವು ಮಂದಿ ಹೆಣ್ಮಕ್ಳಿಗೆ ಊಟ ಇಲ್ಲ, ರಾತ್ರಿ ನಿದ್ದಿಲ್ಲ. ಏನ್ರಿ ಅದಕ್ಕಾಗಿ ನಾವು ಇಲ್ಲಿ ಕಾರ್ ಹಿಡ್ದಾಕಿವಿ. ಆಗ್ಬಾರ್ದಂತ ನಾವು ಹೋರಾಟ ಮಾಡಿವ್ರಿ. ಅದೇ ಆಗ್ಬೇಕಂತ ಅಂತು ನಾವು. ಇದು ನೋಡ್ರಿ ನಮಗ ಇದು ಅಣುಸ್ಥಾವರ ವಿದ್ಯುತ್. ಬಸ್ ನಿಲುಗಡೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಾಗಲಕೋಟೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ವೃತ್ತದ ಬಳಿಯಲ್ಲಿ ಸ್ಟಾಪ್ ನೀಡದಂತಹ ಬಸ್ಗಳಿಗಾಗಿ ಸ್ಟಾಪ್ ಮಾಡೋದಕ್ಕೆ ಆಗ್ರಹಿಸಿದ್ದಾರೆ. KSRTC ಬಸ್ಗಳು ನಿಲ್ಲಿಸದೆ ಹೋಗ್ತಾ ಇರುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಇದರಿಂದಾಗಿ ಇವತ್ತು ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಸಾರ್ವಜನಿಕರು ಹಾಗೂ ಬಸ್ ನಿರ್ವಾಹಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಾನು ಜಿಲ್ಲಾ ಆಫೀಸ್ಗೂ ಮಾತಾಡಿನಿ. ಒಂದ ಹುಡುಗಿ ಐತಿ, ಒಂದು ನಿಮಿಷ ಅಂತ ಕೇಳ್ರಿ. ಒಂದ ಹುಡುಗಿ ಒಂದ್ ಹುಡುಗದಾರ, ಹೌದಾ? ಅವ್ರ ಕಡೆ ಮನ್ಯಾಗ ಪಾಸ್ ಇಲ್ಲಿ ಸ್ಟಾಪ್ ಐತಿ. ನಾನು ಈ ಬಾಗಲಕೋಟೆ ಮಾತಾಡಿನಿ, ಜಿಲ್ಲಾ ಆಫೀಸ್ಗೂ ಮಾತಾಡಿನಿ. ಏನೈತಿ ಕೊಡ್ರಿ ಹೋಗ್ರಿ.